ಹಗರಿಬೊಮ್ಮನಹಳ್ಳಿ ತಾಲೂಕು ಕಿತ್ತನೂರು ಗ್ರಾಮದ ರೈತರೊಬ್ಬರು ತಮ್ಮ ಅಂಗಾಂಗಗಳನ್ನ ದಾನಕ್ಕೆ ಮುಂದಾಗುವ ಮೂಲಕ ಶ್ರೇಷ್ಠತೆಯನ್ನ ಮೆರೆದಿದ್ದಾರೆ. ಇನ್ನು ಕಿತ್ತನೂರು ಗ್ರಾಮದ ಸಿ ಅಡಿವಪ್ಪ ಎಂಬ ರೈತ ತಾವೇ ಖುದ್ದಾಗಿ ಹಗರಿಬೊಮ್ಮನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಧಾವಿಸಿ ಇನ್ನು ಈ ಮಾನವೀಯತೆಯನ್ನ ಮೆರೆದಿದ್ದಾರೆ. ವಯಸ್ಸು ಯಾವುದೇ ಇರಲಿ, ನಾವು ಸತ್ತ ಮೇಲೆ ದೇಹದಲ್ಲಿರುವ ಬೇರೆ ಬೇರೆ ಅಂಗಗಳು ಇನ್ನೊಬ್ಬರಿಗೆ ಉಪಯೋಗವಾಗಲಿ, ನಮ್ಮ ದೇಹ ಮಣ್ಣು ಆಗುವುದಕ್ಕಿಂತ ಬೇರೆಯವರ ಪ್ರಾಣ ಉಳಿಸುವುದು ಅಗತ್ಯ ಎಂಬುದೇ ಅಡಿಗಪ್ಪನವರ ಆಶಯವಾಗಿದೆ. ಸರ್ ನಮಸ್ತೆ. ಸರ್, ಈಗ ಇವತ್ತು ಬೆಳಿಗ್ಗೆ ಒಂದು ಸಂತೋಷದ ಸುದ್ದಿ ಸಿಕ್ತು ನಮಗೆ. ಒಬ್ಬ ವಯಸ್ಸಾದಂಥ ವ್ಯಕ್ತಿ ಹಾಗೂ ರೈತ ಒಂದು ದೇಹ ದಾನ ಮಾಡುವುದರಲ್ಲಿ ಮೆರೆದಿದ್ದಾನೆ ಅಂತಂದೇ ಹೇಳ್ಬೋದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ ಸರ್? ನಿಜವಾಗ್ಲೂ ಅದು ಮೆರೆ ಅದು ಯಾಕಂದರೆ ಒಂದು ಅನ್ಎಜುಕೇಟೆಡ್ ಒಂದು ಹಳ್ಳಿಯಲ್ಲಿರುವಂಥ ವ್ಯಕ್ತಿ ತನ್ನ ದೇಹನ ದಾನ ಮಾಡಿಬಿಟ್ಟು, ಅಂದರೆ ಸತ್ತ ಮೇಲೂ ಕೂಡ ನಾವು ಜೀವಂತವಾಗಿರಬೇಕು ಅಂದರೆ ನಮ್ಮ ಅಂಗಾಂಗಗಳು ಇನ್ನೊಬ್ಬರ ಒಂದು ಜೀವ ಉಳಿಸುವ ಮುಖಾಂತರವಾಗಿ ನಾವು ಕೂಡ ಅಲ್ಲಿ ಜೀವಿತವಾಗಿರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಸತ್ತ ಮೇಲೆ ನಮ್ಮ ದೇಹ ಮಣ್ಣು ಪಾಲು ಅಥವಾ ಬೂದಿ ಆಗೋದಕ್ಕಿಂತ ಇನ್ನೊಬ್ಬರಿಗೆ ಒಂದು ಉಪಯೋಗ ಆಗ್ತಪ್ಪ ಅಂದರೆ ಭಾಳ ಉತ್ತಮ ಅನಿಸುತ್ತೆ. ಸೊ ಈ ದೇಹದಾನಕ್ಕೆ ಅವರೊಬ್ಬರೇ ಅಂತಲ್ಲ, ಸೊ ಅವ್ರು ನಮಗೆ ಭಾಳ ಖುಷಿ ಅನ್ನಿಸ್ತು. ಅವರಂಗೆ ಎಲ್ಲರೂ ಕೂಡ ವಾಲಂಟಿಯರಾಗಿ ಬಂದುಬಿಟ್ಟು ದೇಹದಾನವಾಗಲಿ, ನೇತ್ರದಾನವಾಗಲಿ, ಅಂಗಾಂಗ ದಾನಗಳನ್ನು ಮಾಡುವಂತಹ ವ್ಯಕ್ತಿಗಳು ಬಂದರೆ ನಮ್ಮ ದೇಶದಲ್ಲಿರುವಂಥ ಕುರುಡುತನ ಇರಲಿ, ಸೊ ಅಂಗವೈಕಲ್ಯರಿರಲಿ, ಇವರೆಲ್ಲರೂ ಕೂಡ ಈ ಒಂದು ಅಂಗಾಂಗಗಳನ್ನು ಮರುಪಯೋಗ ಮಾಡಿಕೊಂಡು ಅವರ ಜೀವ ಸತ್ತ ಮೇಲೂ ಕೂಡ ಅವರ ಜೀವ ಬದುಕುವಂಥ ವ್ಯವಸ್ಥೆ ಆಗುತ್ತೆ. ಸೊ ಈ ದಾನ ಯಾರು ಕೂಡ ಮಾಡಲಾರಂಥ ದಾನಗಳು, ಇಂಥ ದಾನಗಳನ್ನು ಮಾಡಿದರೆ ಅವ್ರು ಸತ್ತ ಮೇಲೂ ಕೂಡ ಅವರ ಹೆಸರು ಚಿರಋಣಿಯಾಗಿ ಉಳಿತೈತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸರ್, ಇಲ್ಲಿ ಏನಂತಂದರೆ ಮೇಜರಾಗಿ ಕಾಣಿಸ್ತಾ ಇರೋದು ರೈತ ಹಾಗೂ ವಯಸ್ಸಾದಂಥ ವ್ಯಕ್ತಿ ಆರೋಗ್ಯವಾಗಿದ್ದಾರೆ. ತಾವೇ ವಾಲಂಟ್ರಿಯಾಗಿ ನಿಮ್ಮ ಬಳಿ ಬಂದ್ರ ಅವರು? ಸೊ ಸಹಜವಾಗಿ ನಿಜವೂ ಹೇಳ್ಬೇಕಂತೇಳಿದ್ರೆ ಕೆಲವೊಬ್ಬರು ಮಾಹಿತಿನ ಪಡ್ಕೊಂಡು ಬಂದಿದ್ದಾರೆ ಅವರು. ಸೊ ಮಾಹಿತಿ ಪಡ್ಕೊಂಡು ಬರೋದಲ್ಲದೆ ನಮ್ಮ ಗೆಳೆಯನಾದಂಥ ಒಬ್ಬರು ಯಾರೋ ನಮ್ಮ ಗೆಳೆಯರೊಬ್ಬರು ಅವ್ರನ್ನ ಕರ್ಕೊಂಬಂದಾಗ ಎಲ್ಲ ಮಾಹಿತಿನ ಹೇಳಿದ್ವಿ. ಸೊ ಮಾಹಿತಿ ಹೇಳಿದ ಮೇಲೆ ಅವ್ರು ಏನು ಹಗರಿಬೊಮ್ಮನಹಳ್ಳಿ ತಾಲೂಕು ಕಿತ್ತನೂರು ಗ್ರಾಮದ ರೈತರೊಬ್ಬರು ತಮ್ಮ ಅಂಗಾಂಗಗಳನ್ನ ದಾನಕ್ಕೆ ಮುಂದಾಗುವ ಮೂಲಕ ಈಗ ಶ್ರೇಷ್ಠತೆಯನ್ನ ಮೆರೆದಿದ್ದಾರೆ ಅಂತ ಕೂಡ ನಾನು ಹೇಳ್ತಾ ಇದ್ದೆ. ಈಗ ಆ ಶ್ರೇಷ್ಠತೆಯನ್ನ ಮೆರೆದಿರುವಂತ ಅಡಿಗಪ್ಪ ಇವತ್ತು ಕರೆಯಲ್ಲಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಎಸ್ ಅಡಿಗಪ್ಪ ಅವರೇ, ಮೊದ್ಲಿಗೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಪಕ್ಕದಲ್ಲಿ ಬಿದ್ದಿದ್ರೆ ನಮಗೆ ಯಾಕೆ ಅಂತ ಹೋಗೋ ಸಂದರ್ಭದಲ್ಲಿ ಈ ವಯಸ್ಸಲ್ಲೂ ಕೂಡ ನೀವು ನಿಮ್ಮ ಅಂಗಾಂಗಗಳನ್ನ ದಾನ ಮಾಡಿದಿರ ಅಂತ ಹೇಳಿದ್ರೆ ಗ್ರೇಟ್ ಅಂತಾನೆ ಹೇಳ್ಬೇಕು. ನಿಮಗೆ ಇದಕ್ಕೆ ಯಾಕೆ ಅಂಗಾಂಗಗಳನ್ನ ದಾನ ಮಾಡ್ಬೇಕು ಅನಿಸ್ತು ಅಡಿಗಪ್ಪ ಅವ್ರೆ? ನಮ್ಮ ಮನಸ್ಸಿನ ತೃಪ್ತಿಗೆ ಆಗೈತ್ರಿ ಇದು. ನಮ್ಮ ಸ್ವಯಂ ಇರ್ಲಿ ನಾನು ನಮ್ಮ ಮನಸ್ಸಿಗೆ ಒಂದು ದೇವ್ರ ಆಶೀರ್ವಾದದಿಂದ ಹಿಂಗ ಬಂದಿವಿ. ಇದನ್ನ ಈ ರೀತಿ ಮಾಡಿದ್ರೆ ನಮ್ಗೆ ಒಂದು ಇದು ಆಗ್ತೈತಿ, ಲಾಭ ಆಗ್ತೈತಿ ಅಂತ ನಾವು ಹಂಗ ನಮ್ಮ ಮನಸ್ಸಿನ ತೃಪ್ತಿಗಾಗಿ ಮಾಡಿ ನೋಡ್ರಿ. ಸೊ ನಿಮ್ ಮನಸ್ಸು ತೃಪ್ತಿ ಆಗಿರ್ಬೇಕು, ಇನ್ನೊಬ್ಬರಾದ್ರೂ ಬದುಕ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮಾಡಿರೋದು. ಮುಂದೆ ಒಂದು ಜೀವನ ಮತ್ತೊಂದು ಪರಿಗಣಿಸಿ ಉದ್ಭವ ಆಗಲಂತಾನೆ ಮಾಡಿ ಸರ್. ಯಾವಾಗ ಮಾಡಿರುವಂತದ್ದು ಅಡಿಗಪ್ಪ ಅವ್ರೆ? ನಿನ್ನೆ ಮಾಡಿದ್ವಿ. ನಿನ್ನೆ ನಿನ್ನೆ ಎಷ್ಟು ದಿನದಿಂದ ಅನ್ಕೊಂಡಿದ್ರಿ ನೀವು ಈ ರೀತಿಯಾಗಿ ದಾನವನ್ನ ಮಾಡ್ಬೇಕು ಅಂತ, ಅಥವಾ ಆಗ ಅನ್ಸ್ಬಿಟ್ಟು ಹೋಗಿ ದಾನ ಮಾಡಿದ್ದ? ಇಲ್ರಿ, ಇದು ಬಾಳ ದಿನದಿಂದ ಅಲ್ಲಿ ಈಡೇರಿಸ್ಬೇಕಿದ ಆಶೆ ಅಂತಂದೇಳಿ ಇದು ಬಾಳ ದಿನದಿಂದ ಅಲ್ಲಿ ಮನಸ್ಸು ಮಾಡಿದ್ದ ಇದಕ್ಕ. ಅದೇ ನಿನ್ನೆ ಯೋಗ ಕಲ್ತ್ ಬಂತು, ಆಸ್ಪತ್ರೆಗೆ ಹೋಗಿದ್ದೆ, ಗೌರ್ಮೆಂಟ್ ಆಸ್ಪತ್ರೆಗೆ. ನಿನ್ನೆ ಮಾಡ್ಸಿದ್ನಿ ಸರ್ ಇದನ್ನ. ನಮ್ಮ ಮನಸ್ಸಿಗೇನು ಬಹಳ ಆನಂದ ಆಗೈತ್ರಿ ಇದು. ನಮ್ಗೆ ಮಾಡಿದ್ದು ಬಹಳ ತೃಪ್ತಿ ಆಗೈತಿ. ನಮ್ಗೂ ಬಾಳ ಖುಷಿ ಆಗೈತೆ ಅಡಿಯಪ್ಪ ಅವ್ರೆ. ಯಾಕಂದ್ರೆ ನಿಮ್ ಕೆಲ್ಸ ಇದೆಯಲ್ಲ ಬಹಳಷ್ಟು ಒಳ್ಳೆ ಕೆಲ್ಸ. ಅದು ಎಲ್ರು ಕೂಡ ನಿಮ್ ತರನೇ ಮಾಡ್ಬಿಟ್ರೆ ಎಷ್ಟೋ ಜೀವಗಳು ಬದುಕತ್ತವೆ. ಹೌದ್ರಿ, ಬದುಕಲ್ಲ ಮುಂದೆ ಬೆಳಿಲಿ ಅಂತಾನೆ ನಾನು ಮಾಡಿರೋದ್ರಿಂದ. ಒಳ್ಳೆ ಕೆಲ್ಸ ಅಡಿಗಪ್ಪ ಅವ್ರೆ. ಈಗ ಕೊನೆದಾಗಿ ಏನ್ ಹೇಳ್ತೀರಾ? ಈಗ ಎಷ್ಟೊಂದ್ ಜನ ಹಂಗಂಗ ದಾನ ಮಾಡ್ದೆ ಹಂಗೆ ಇದಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಏನಾದ್ರು ಹೇಳೋದಿದ್ರೆ ಹೇಳಿ ಅಡಿಗಪ್ಪ ಅವ್ರೆ. ಅವ್ರವ್ರು ಇಷ್ಟ ರೀ ಅದು. ಅವ್ರವ್ರು ಮನಪೂರ್ವಕವಾಗಿ ಅವ್ರು ಹೆಂಗ ಅವ್ರ ಮನಸ್ಸು ಮಾಡ್ತಾರೋ ಅವ್ರವ್ರು ಇಷ್ಟ. ಅದು ಮನಸ್ಪೂರ್ವಕವಾಗಿ ನಾವ್ ಮಾಡಿವಲ್ಲ ಆ ರೀತಿ ಯಾರಾದ್ರೂ ಮಾಡ್ಬೋದು ಇದಕ್ಕ. ಮನಪೂರ್ವಕವಾಗಿ ಮಾಡ್ಬೇಕು, ಇನ್ನೊಬ್ರು ಮಾತು ಕೇಳಿ ಮಾಡ್ಬಾರ್ದು. ನಮಗ ಅನ್ಸ್ಬೇಕು, ನಮ್ಗೆ ಅನ್ಸ್ಬೇಕ್ರಿ. ನಮ್ಮ ಮನಸ್ಸು ನಿತ್ಯ ಅಂತ ಹೋಗ್ಬೇಕು ನಾವು. ಅದು ಸರಿನೇ ಅಡಿಗಪ್ಪ ಅವ್ರೆ.
ಬಹಳ ಖುಷಿ ಆಯ್ತಾ ನಿಮ್ಗೆ ಅಂಗಾಂಗವನ್ನ ದಾನ ಮಾಡಿದ್ಮೇಲೆ? ಹೌದ್ರಿ. ಎಸ್ ಅಡಿಗಪ್ಪ ಅವರೇ, ಮತ್ತೊಮ್ಮೆ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಎಡೆನ್ಸ್ ವಾಹಿನಿ ಮೂಲಕನೂ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವ್ ಮಾಡಿರೋದು ಚಿಕ್ಕ ಕೆಲಸ ಅಲ್ಲ. ಈಗ್ಲೂ ಕೂಡ ಯೋಚನೆ ಮಾಡಿ ಮನ್ಸು ತೃಪ್ತಿ ಆಗ್ಬೇಕು ಅಂತ ಒಂದು ಆಶಯ ಇಟ್ಕೊಂಡು ಮಾಡಿದೀರಾ. ಬಹಳಷ್ಟು ಖುಷಿ ಆಗುತ್ತೆ ಅಡಿಗಪ್ಪ ಅವರೇ. ಧನ್ಯವಾದಗಳು ನನ್ನೊಟ್ಟಿಗೆ ಇಷ್ಟೊತ್ತು ಮಾತನಾಡೋದಕ್ಕೆ. ಧನ್ಯವಾದಗಳು. ಎಸ್, ಏನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂಗಾಂಗವನ್ನ ದಾನ ಮಾಡಿರುವಂತ ಅಡಿಗಪ್ಪ ಅವರು ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಅಂದ್ರೆ ಎಷ್ಟು ಮುಗ್ಧತೆ ಇರುತ್ತೆ ಅವರಲ್ಲಿ ಅಂತ ಹೇಳಿದ್ರೆ ಅವರ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು. ಎಷ್ಟು ಮುಗ್ಧರಿರ್ತಾರೆ ಅಥವಾ ಅವರ ಒಳ್ಳೆಯ ಆಶಯ ಏನಿದೆ. ಯಾಕಂತ ಹೇಳಿದ್ರೆ ಅವ್ರು ಒಂದು ಮಾತನ್ನ ಹೇಳಿದ್ರು, ಯಾರೋ ಒಬ್ರು ಹೇಳ್ತಾರೆ ಅಂತನೋ ಯಾರೋ ಒಬ್ರು ನೋಡ್ತಾರೆ ಅಂತನೋ ದಾನವನ್ನ ಮಾಡಬಾರ್ದು. ನಮ್ಮ ಮನಸ್ಸಿಗೆ ಅದು ಬರಬೇಕು, ನಮ್ಮ ಮನಸ್ಸು ಇಚ್ಛೆಯಂತೆ ನಾವು ನಡೆದುಕೊಳ್ಬೇಕು. ನನಗೆ ಅಂದ್ರೆ ಮನಸ್ಸು ಒಂದು ನೆಮ್ಮದಿ ಆಗಿದೆ, ತೃಪ್ತಿ ಆಗತ್ತೆ ಮನಸ್ಸು, ಅದಕ್ಕಾಗಿ ನಾನು ಅಂಗಾಂಗವನ್ನ ದಾನ ಮಾಡಿದ್ದೀನಿ ಅನ್ಕೊಂಡಿದ್ದೆ, ನಾನು ಆಶಯವನ್ನ ಇಟ್ಕೊಂಡಿದ್ದೆ. ಸೊ ಆ ಕೆಲಸವನ್ನ ನಾನು ನಿನ್ನೆ ಹೋಗಿ ಮಾಡಿದ್ದೀನಿ ಅಂತಾನು ಕೂಡ ಅಡಿಗಪ್ಪ ಅವ್ರು ಹೇಳ್ತಾ ಇದ್ರು. ಅವ್ರ ಮಾತಿನಲ್ಲಿ ಮುಗ್ಧತೆ ಕಾಣಿಸ್ತಾ ಇತ್ತು, ಒಂದು ತೃಪ್ತಿ ಕೂಡ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಂದು ಕಣ್ಣನ್ನ ದಾನ ಮಾಡ್ಬೇಕಂದ್ರೆ ನಾವ್ ಇಂದು ಮುಂದೆ ನೋಡ್ತೀವಿ, ಅಥವಾ ಮತ್ತೊಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಇಂದು ಮುಂದೆ ನೋಡ್ತೀವಿ. ಅಂತದ್ರಲ್ಲಿ ಇಡೀ ತನ್ನ ಅಂಗಾಂಗವನ್ನೇ ದಾನ ಮಾಡಿದ್ದಾರೆ ಅಡಿಗಪ್ಪ ಅವರು. ಅಂದ್ರೆ ಇದು ಚಿಕ್ಕ ವಿಷಯ ಅಲ್ಲ, ನಿಜಕ್ಕೂ ಚಿಕ್ಕ ವಿಷಯ ಅಲ್ಲ. ಯಾಕಂದ್ರೆ ಅವರಿಗೆ ಆ ಒಂದು ವಯಸ್ಸಲ್ಲೂ ಕೂಡ ಆ ಧೈರ್ಯ ಬರುವಂತದ್ದಾಗ್ಲಿ ಅಥವಾ ಯೋಚನೆ ಬರುವಂತದ್ದಾಗ್ಲಿ, ನಾನು ಸತ್ತ ಮೇಲೂ ಕೂಡ ನನ್ನ ಒಂದು ದೇಹ, ನನ್ನ ಒಂದು ಭಾಗಗಳು ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕು, ನನ್ ಸತ್ತ ಮೇಲೂ ಕೂಡ ನನ್ನ ದೇಹದಲ್ಲಿರುವಂತ ಬೇರೆ ಬೇರೆ ಏನ್ ಅಂಗಗಳಿದೆ ಅದು ಇನ್ನೊಬ್ರಿಗೆ ಉಪಯೋಗವಾಗ್ಬೇಕು ಅನ್ನೋದು ಒಂದು ಥಾಟ್ ಬರೋದಿದೆಯಲ್ಲ, ಇದೆಲ್ಲರಿಗೂ ಕೂಡ ನಿಜಕ್ಕೂ ಬರೋದಿಲ್ಲ. ಸೊ ನಿಮ್ಗೂ ಕೂಡ ಅಂದ್ರೆ ನಿಮಗೂ ಈ ರೀತಿಯಾಗಿ ಅಂಗಾಂಗವನ್ನ ದಾನ ಮಾಡ್ಬೇಕು ಅಂದ್ರೆ ನಿಜಕ್ಕೂ ಹೋಗಿ ದಾನವನ್ನ ಮಾಡಿ. ಆ ರೀತಿಯ ಒಳ್ಳೆಯ ಕೆಲಸ ಇನ್ಯಾವುದೂ ಕೂಡ ಇಲ್ಲ. ಅದೇ ರೀತಿಯಾಗಿ ಈಗ ಹಗರಿ ಬೊಮ್ಮನಹಳ್ಳಿಯ ಏನು ಕಿತ್ತನೂರು ಗ್ರಾಮದ ರೈತ ಅಡಿಗಪ್ಪ ಈ ರೀತಿಯಾಗಿ ದಾನವನ್ನ ಕೂಡ ಮಾಡಿದ್ದಾರೆ. ಒಂದ್ ರೀತಿಯಾಗಿ ಏನು ಇನ್ಸ್ಪಿರೇಷನ್, ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ವಯಸ್ಸಲ್ಲಿ ಅವ್ರು ಮಾಡಿದ್ದಾರೆ ಅಂದ್ರೆ ನಾವಿನ್ನ ಹೆಂಗಾಗಿದ್ದೇವೆ, ನಾವು ಮನ್ಸು ಮಾಡೋಣ, ನಾವು ಕೂಡ ಅಂಗಾಂಗವನ್ನ ದಾನ ಮಾಡೋಣ. ಅಟ್ಲೀಸ್ಟ್ ಅಂಗಾಂಗವನ್ನ ದಾನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಒಂದು ನೇತ್ರದಾನ ಮಹಾದಾನ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕಣ್ಣು ಅಷ್ಟು ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುತ್ತೆ. ಅಟ್ಲೀಸ್ಟ್ ಒಂದು ನೇತ್ರದಾನವನ್ನ ಆದ್ರೂ ಮಾಡೋಣ ಅಂತ ಹೇಳ್ಬೋದು. ನಿಜಕ್ಕೂ ಅಡಿಗಪ್ಪನವರು ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ, ಒಂದು ಮಾದರಿ. ಸರ್, ಇವತ್ತು ಬೆಳಗ್ಗೆ ಒಂದು ವ್ಯಕ್ತಿ ಬಂದು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಮುಂದಾಗಿದ್ದರು. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಕೊಡ್ತೀರಾ? ಅಂಗಾಂಗಗಳ ದಾನ ಬಹಳ ಶ್ರೇಷ್ಠವಾದ ದಾನ. ಎಲ್ಲರೂ ಕೂಡ ಅಂಗಾಂಗಗಳ ದಾನವನ್ನು ಮಾಡಬೇಕಾಗಿ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮ ಕೂಡ ಇದೆ. ಸೊ ಇವತ್ತು ಮುಂಜಾನೆ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಈ ಥರ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ನಾವು ಕೂಡ ಅವರಿಗೆ ಪ್ರೋತ್ಸಾಹಿಸಿ ಅಂಗಾಂಗ ದಾನಕ್ಕೆ ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಇದರಿಂದ ಪ್ರೇರೇಪಣೆಯಾಗಿ ಎಲ್ಲರೂ ಕೂಡ ಅಂಗಾಂಗ ದಾನವನ್ನು ಮಾಡಬೇಕಂತೇಳಿ ನಾವು ಅವರಲ್ಲಿ ನೀವು ಮೊದಲೇ ಅವ್ರಿಗೆ ಭೇಟಿಯಾದಾಗ ನಿಮ್ಮ ಬಗ್ಗೆ ಏನಾದರೂ ತಿಳಿಸಿದ್ರು ಅವರು? ನಾನೇ ಸ್ವತಃ ದಾನ ಮಾಡ್ತಾ ಇದ್ದೀನಿ, ಈಗ ವಾಲಂಟ್ರಿಯಾಗಿ ಬಂದು ನಾವು ದಾನ ಮಾಡ್ತಾ ಇದ್ದೀವಿ ಅಂತಂದು ನಮ್ಮ ಬಳಿ ತಿಳಿಸಿದರು. ನಂತರ ನಿಮ್ಮ ಬಳಿ ಕರ್ಕೊಂಬಂದಾಗ ಅವ್ರು ಏನಂತಂದು ಅವ್ರು ಖುಷಿ ವ್ಯಕ್ತಪಡಿಸಿದ್ರು? ಯಾವ ಥರವಾಗಿ ವ್ಯಕ್ತಪಡಿಸಿದ್ರು ಅವರು? ಭಾಳ ಅವ್ರಿಗೆ ಸಂತೋಷ ಆಯಿತು. ನಮ್ಮಿಂದ ನಮ್ಮ ದೇಹದ ಭಾಗಗಳು ಇನ್ನೂ 10-16 ಜನಗಳಿಗೆ ಉಪಯೋಗ ಆದರೆ ನಾವು ಸತ್ತ ಮೇಲೂ ಕೂಡ ನಮ್ಮ ದೇಹದ ಭಾಗಗಳು ಜೀವಂತವಾಗಿರಲಿ ಅನ್ನೋದು ಅವರ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಅದರಿಂದ ನಮಗೂ ಕೂಡ ಸಂತೋಷ ಆಯಿತು. ಸರ್, ಈಗ ಅಂಗಾಂಗ ದೇಹಗಳು ಅಂತಂದರೆ ಎಷ್ಟು ಜನರಿಗೆ, ಒಬ್ಬ ಮನುಷ್ಯನಿಂದ ಎಷ್ಟು ಜನರಿಗೆ ಸಹಾಯ ಆಗ್ಬೋದು? ಅಂಗಾಂಗ ದಾನದಿಂದ ಕಣ್ಣು ನಾವು ತಗೊಳ್ತೀವಿ, ಲಿವರು, ಕಿಡ್ನಿ ಅದನ್ನೆಲ್ಲ ತಗೊಳ್ತೀವಿ. ಒಂದು 10 ಜನಕ್ಕೆ ಉಪಯೋಗ ಆಗುತ್ತೆ. ತಮ್ಮ ಹೆಸರು ಸರ್? ಡಾಕ್ಟರ್ ಅಚ್ಯುತರಾಯ. ತಮ್ಮ ಪೋಸ್ಟ್ ಸರ್ ಇಲ್ಲಿ? ನಾನಿಲ್ಲಿ ಮುಖ್ಯ ವೈದ್ಯಾಧಿಕಾರಿ, ತಾಲೂಕು ಸಾರ್ವಜನಿಕ ಆಸ್ಪತ್ರೆ. ಥ್ಯಾಂಕ್ ಯು ಸರ್. ಇವತ್ತು ಬೆಳಗ್ಗೆ ಒಂದು ವ್ಯಕ್ತಿ ಬಂದು ತಮ್ಮ ಅಂಗಾಂಗ ಸರ್ ಇವತ್ತು ಬೆಳಗ್ಗೆ ಒಂದು ಒಳ್ಳೆಯ ಸುದ್ದಿ ಸಿಕ್ತು. ಏನು ಅಂತಂದರೆ, ಸ್ವತಃ ವ್ಯಕ್ತಿನೇ ಬಂದು ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ಅದರಲ್ಲೂ ರೈತರು ಅನ್ನೋದಕ್ಕಿಂತ ಅವರು ಅನಕ್ಷರಸ್ಥರು. ಯಾಕೆಂದರೆ ದಾನ ಮಾಡುವುದರಿಂದ ಇನ್ನೊಬ್ಬರ ಜೀವ ಉಳಿಯುತ್ತೆ ಅಂತಂದೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಅವರು ದಾನ ಮಾಡಿದ್ದಾರೆ ಇವತ್ತು ಬಂದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ತುಂಬ ಶ್ಲಾಘನೀಯವಾದಂಥ ಕೆಲಸ. ಇತ್ತೀಚಿನ ಕಾಲದಲ್ಲಿ ಎಲ್ಲ ರೀತಿಯ ಮಾಹಿತಿ ಇದ್ರೂ ಅಕ್ಷರಸ್ಥರು ಬಂದು ದಾನ ಮಾಡೋದೇ ಕಡಿಮೆ. ಅಂಥದ್ರಲ್ಲೊಬ್ಬರು ಅಡಿಗಪ್ಪನವರು ಅನಕ್ಷರಸ್ಥರು
ಹಳ್ಳಿಯಿಂದ ಬಂದು ನಮ್ಮ ಆಸ್ಪತ್ರೆ ನಮ್ಮಲ್ಲಿಯವರು ಹುಡ್ಕೊಂಬಂದು ತಮ್ಮ ದೇಹ ದಾನ ಮಾಡ್ತೀನಿ ಅಂತ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಇವರು ಮಾದರಿ ಆಗಬೇಕು, ಎಲ್ಲರೂ ಇದನ್ನು ಮಾದರಿಯಾಗಿ ತಗೋಬೇಕು. ಇನ್ನೂ ಹೆಚ್ಚೆಚ್ಚು ಈ ಥರ ದೇಹದಾನಗಳು, ನೇತ್ರದಾನಗಳು ನಮ್ಮಲ್ಲಿ ಆಗಬೇಕು. ಇದು ಒಬ್ಬರು ನಿಜವಾಗ್ಲೂ ಒಂದು ಮಾದರಿಯ ಕೆಲಸ ಇದೆ. ಎಸ್ ಸರ್, ಈಗ ದಾನ ಮಾಡಿದಂಥ ವ್ಯಕ್ತಿಗೆ ಒಂದು ಖುಷಿ ಉಂಟಾಯಿತು ಭಾಳ ಅವ್ರ ಮುಖದಲ್ಲಿ ನೋಡಿದಾಗ. ಆಮೇಲೆ ಅವರು ರೈತರು ವಾಲಂಟ್ರಿಯಾಗಿ ಬಂದು ಅವರೇ ಸ್ವತಃ ಹಾಸ್ಪಿಟ್ಲಿಗೆ ಬಂದು ನಾವು ದಾನ ಮಾಡ್ತೀವಿ ಅಂತ ಹೇಳಿದಾಗ ನಿಮಗೆ ಯಾವ ರೀತಿ ಒಂದು ಸಂತೋಷ ಆಯಿತು ಸರ್? ತುಂಬ ಖುಷಿ ಆಯಿತು. ಯಾಕಂದರೆ ಈಗ ಮೊನ್ನೆ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ನೇ ತಾರೀಕುವರೆಗೂ ನಾವು ನೇತ್ರದಾನ ಪಾಕ್ಷಿಕ ಅಂತ ಮಾಡ್ತಿದ್ದೀವಿ. ಜೊತೆಗೆ ದೇಹದಾನ ಮತ್ತು ನೇತ್ರದಾನ ಎಲ್ಲ ಕಡೆ ಅರಿವು ಮೂಡಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಒಬ್ಬರು ಅನಕ್ಷರಸ್ಥರಾಗಿ ಇದುವರೆಗೂ ಬಂದು ನಮ್ಮ ಆಸ್ಪತ್ರೆ ನಾವಾಗಲೇ ನಮ್ಮ ದೇಹ ದಾನ ಮಾಡ್ತೀವಿ ಅಂದಾಗ ನಮ್ಗೆ ತುಂಬ ಖುಷಿ ಆಯಿತು. ಇದಕ್ಕಿಂತ ಹೆಚ್ಚಿಗೆ ನಮಗೇನು ಬೇಕಾಗಿದೆ ಹೇಳಿ? ನಾವು ಮಾಡೋ ಕೆಲಸ ಸಾರ್ಥಕ ಅನಿಸುತ್ತೆ. ಅನಕ್ಷರಸ್ಥರವರೆಗೂ ಇಂಥ ಮಾಹಿತಿ ಮುಟ್ಟಿ ಅವರು ಇಲ್ಲಿವರೆಗೂ ಬಂದು ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಇದು ಖುಷಿ ವಿಚಾರ. ಎಸ್ ಸರ್, ತಮ್ಮ ಹೆಸರು ಸರ್? ಸರ್, ನಾನು ಶರತ್ ಕುಮಾರ್ ಅಂತ, ನೇತ್ರಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಹುಟ್ಟಿಬೊಮ್ಮನಹಳ್ಳಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದ.